ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಫೇಮಸ್ ಆ್ಯಂಕರ್ ಅನುಶ್ರೀ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬಹುಕಾಲದ ಗೆಳೆಯನೊಂದಿಗೆ ಕುಟುಂಬಸ್ಥರು, ಸ್ನೇಹಿತರ ಸಮ್ಮುಖದಲ್ಲಿ ರೋಷನ್ ಅವರನ್ನು ಅನುಶ್ರೀ ಅವರು ಮದುವೆಯಾಗಿದ್ದಾರೆ. ನಿರೂಪಕಿ ಅನುಶ್ರೀ ತನ್ನ ಗೆಳೆಯ ರೋಷನ್ ಅವರನ್ನು ಲವ್ ಮಾಡಿ ಮದುವೆಯಾಗಿದ್ದಾರೆ. ರಾಜ್ವಿ ಶೆಟ್ಟಿ, ನೆನಪಿರಲಿ ಪ್ರೇಮ್, ಕಾವ್ಯ ಶಾ, ಸೋನಾಲ್ ಮಂತೆರೋ, ತರುಣ್ ಸುಧೀರ್, ನಟ ನಾಗಭೂಷಣ್, ಚೈತ್ರ, ನಟ ಶರಣ್, ರಚಿತಾ ರಾಮ್, ಕಿಶೋರ್, ಶಿವರಾಜ್ಕುಮಾರ್, ಗೀತಾ ಶಿವರಾಜ್ಕುಮಾರ್, ಡಾಲಿ ಧನಂಜಯ ಇನ್ನೂ ಹಲವಾರು ಗಣ್ಯರು ಮದುವೆಗೆ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಅನುಶ್ರೀ ಅವರನ್ನು ಮದುವೆಯಾದ ರೋಷನ್ ಕೊಡಗು ಮೂಲದವರು. ಇವರು IT ಉದ್ಯೋಗಿ ಆಗಿದ್ದಾರೆ. ರೋಷನ್ ಯುವರಾಜ್ಕುಮಾರ್ ಮಾಜಿ ಪತ್ನಿ ಶ್ರೀದೇವಿ ಅವರ ಕ್ಲಾಸ್ಮೇಟ್ ಕೂಡ ಆಗಿದ್ದಾರೆ. ಅನುಶ್ರೀಗೆ ಕಾಮನ್ ಫ್ರೆಂಡ್ಸ್ಗಳ ಮೂಲಕ 2 ವರ್ಷದಿಂದ ಅನುಶ್ರೀಗೆ ರೋಷನ್ ಪರಿಚಯ. ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಅನುಶ್ರೀ ರೋಷನ್ ಮೊದಲಿಗೆ ಭೇಟಿಯಾಗಿದ್ದರು. ಮೊದಲು ಸ್ನೇಹ, ಆ ಸ್ನೇಹ ಪ್ರೀತಿಗೆ ತಿರುಗಿ ಸದ್ಯ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದುವೆ ಬಹಳ ಸುಂದರ ಸರಳವಾಗಿ ನಡೆದಿದೆ. ಬಹಳ ಕಡಿಮೆ ಜನರ ಜೊತೆಗೆ ಮದುವೆ ಆಗಬೇಕು ಅನ್ನೋದಾಗಿತ್ತು ನಮ್ಮ ಆಸೆ ಎಂದಿದ್ದಾರೆ ಅನುಶ್ರೀ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ ಥ್ಯಾಂಕ್ಸ್. ಯಾರು ಹೇಳಿದರೂ ನಮ್ಮ ಲವ್ ಸ್ಟೋರಿ ಬಗ್ಗೆ ನಂಬುತ್ತಿರಲಿಲ್ಲ. ಇಬ್ಬರು ಫ್ರೆಂಡ್ಸ್ ಆಗಿದ್ವಿ, ಕಾಫಿಗೆ ಹೋಗಿದ್ವಿ, ಲವ್ ಮಾಡಿದ್ವಿ, ಮದುವೆ ಆದ್ವಿ. ಪುನೀತ ಪರ್ವದಲ್ಲಿ ಪರಿಚಯ ಆಯಿತು. ಅಪ್ಪು ಸರ್ ಅವರೇ ನಮ್ಮ ಇಬ್ಬರನ್ನು ಸೇರಿಸಿದ್ದಾಯಿತು. ರೋಷನ್ ನಾನು ಲೈಫ್ ಸಿಂಪಲ್ಲಾಗಿ ನೋಡ್ತೀವಿ, ಚಿಕ್ಕ ಚಿಕ್ಕ ವಿಷಯಗಳನ್ನು ಸೆಲೆಕ್ಟ್ ಮಾಡ್ತೀವಿ. ಅವರಿಗೆ ಸಹಾಯ ಮಾಡುವ ಗುಣ ಇದೆ. ಅಪ್ಪು ಸರ್ ಇರುವಿಕೆಯಲ್ಲಿ ನಮ್ಮ ಮದುವೆ ಆಗಿದೆ. ಅವರ ಫೋಟೋ ಕೂಡ ನಮ್ಮ ಮದುವೆ ಮಂಟಪ ಜಾಗದಲ್ಲಿ ಇಟ್ಟಿದ್ದೀವಿ. ಶಿವಣ್ಣ, ಗೀತಕ್ಕ ಸೇರಿದಂತೆ ಹಲವಾರು ಆಶೀರ್ವಾದ ಬಂದು ಮಾಡಿದ್ದಾರೆ. ಶಿವಣ್ಣ ರೋಷನ್ ಅವರನ್ನು ಮುಂಚೆ ನೋಡಿದರು. ಇಬ್ಬರು ಒಟ್ಟಿಗೆ ಶಬರಿಮಲೆಗೆ ಹೋಗಿದ್ದರು. ರಚಿತಾ ಅವರು ನಮ್ಮ ಮದುವೆಗೆ ಬಂದಿದ್ದು ಸಾಕಷ್ಟು ಖುಷಿ ಕೊಟ್ಟಿದೆ. ಮದುವೆಗೆ ಒಂದು ಚಿಕ್ಕ ಭಾಗ ಕೆಲಸ ನಮಗೆ ಬಹಳ ಮುಖ್ಯ. ಸರಳ ವಿವಾಹ ನಮಗೆ ಸಾಕಷ್ಟು ಖುಷಿ ಕೊಟ್ಟಿದೆ. ನನಗೆ ಮಂತ್ರಮಂಗಲ ಆಗಲು ಬಹಳ ಇಷ್ಟ ಇತ್ತು. ಆದರೆ ಅದರದ್ದು ಕೆಲವೊಂದು ರೂಲ್ಸ್ ಇದೆ, ಹಾಗಾಗಿ ಕಷ್ಟ ಆಯಿತು. ಮದುವೆ ಅನ್ನೋದು ಒಂದು ಹೆಣ್ಣಿನ ಬಹಳ ದೊಡ್ಡ ಕನಸು. ನಾವು ಮದುವೆ ಹೇಗೆ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಮದುವೆ ಬಳಿಕ ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ ಎಂದಿದ್ದಾರೆ ಅನುಶ್ರೀ. ಅವರು ಕೋಟ್ಯಾಧಿಪತಿ ಅಲ್ಲ. ರೋಷನ್ ಅವರು ಕೋಟ್ಯಾಧಿಪತಿ ಅಲ್ಲ, ಸಿಂಪಲ್ ಹುಡುಗ. ರೋಷನ್ ಬಿರಿಯಾನಿ, ಫಿಶ್ ಫ್ರೈ ಸಖತ್ತಾಗಿ ಮಾಡ್ತಾರೆ. ಬೆಂಗಳೂರಿನ ಹೊರವಲಯದ ಸಂಭ್ರಮ ಬೈ ಸ್ವಾನ್ ಲೈನ್ಸ್ ಸ್ಟುಡಿಯೋಸ್ ತಿಟ್ಟಹಳ್ಳಿ ಕಲಿಪುರದಲ್ಲಿ ನಡೆದಿದೆ ಮದುವೆ. ಕೊಡಗು ಮೂಲದ ರಾಮಮೂರ್ತಿ ಹಾಗೂ ಸಿಸಿಲಿಯಾ ಅವರ ಪುತ್ರ ರೋಷನ್ ಜೊತೆ ಅನುಶ್ರೀ ವಿವಾಹ ಆಗಿದ್ದಾರೆ. ಮದುವೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅನುಶ್ರೀ, ರಚಿತಾರಮ್ಮರವರು ನಮ್ಮ ಮದುವೆಗೆ ಬಂದಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ನಟಿ ನನ್ನ ಮದುವೆಗೆ ಬರುತ್ತಾರೆ ಎಂದು ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಜನ ಆಶೀರ್ವಾದ. ಬೆಂಗಳೂರಿನ ಹೊರವಲಯದಲ್ಲಿ ನಡೆದ ಈ ಮದುವೆಗೆ ಹಲವಾರು ಗಣ್ಯರು, ನಟ ನಟಿಯರು, ತಾರೆಯರು ಬಂದು ಆಶೀರ್ವಾದ ಮಾಡಿದ್ದಾರೆ. ವಿಜಯಪ್ರಕಾಶ್, ವಿಜಯ ರಾಘವೇಂದ್ರ, ಶ್ವೇತಾ ಚಂಗಪ್ಪ, ಅರ್ಜುನ್ ಜನ್ಯ, ಸಂತೋಷ್ ಆನಂದರಾಮ್ ಎಲ್ಲ ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ಅನುಶ್ರೀ ಅವರು ಮಾತನಾಡಿ, ನಟಿಯನ್ನು ನನ್ನ ಮದುವೆಗೆ ಬರುವಂತೆ ಮಾಡಿದ್ದು ಕೊರಗಜ್ಜ. ಆ ನಟಿ ಯಾರು ಗೊತ್ತೇ? ರಚಿತಾ ರಾಮ್ ಎಂದು ಹೇಳಿದ್ದಾರೆ. ಹೌದು, ಅನುಶ್ರೀ ಅವರು ಸ್ಯಾಲ್ಯಾಂಡ್ವುಡ್ ಸ್ಟಾರ್ ನಟಿ ಡಿಂಪಲ್ ಕ್ವೀನ್ ರಚಿತಾ ಬಗ್ಗೆ ಮಾತನಾಡಿದ್ದಾರೆ. ಫಸ್ಟ್ ಟೈಮ್ ರಚಿತಾ ರಾಮ್ ಅವರು ಯಾವ ಕಾರ್ಯಕ್ರಮಗಳಿಗೂ ಹೋಗೋದಿಲ್ಲ. ನನಗೆ ನಂಬೋಕೆ ಆಗಲಿಲ್ಲ. ರಚಿತಾ ರಾಮ್ ಅವರು ನಮ್ಮ ಮದುವೆಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಅವರು ಕೊರಗಜ್ಜ ಸ್ವಾಮಿಯನ್ನು ತುಂಬ ನಂಬುತ್ತಾರೆ. ಅದೇ ಥರ ನಾನು ಕೊರಗಜ್ಜ ಅವರನ್ನು ನಂಬುತ್ತೇನೆ. ಅಜ್ಜನೇ ಅವರನ್ನು ನಮ್ಮ ಮದುವೆಗೆ ಕಳಿಸಿದ್ದಾರೆ. ರಚಿತಾ ಅವರು ನಮ್ಮ ಮದುವೆಗೆ ಬಂದಿದ್ದು ಸಾಕಷ್ಟು ಖುಷಿ ಕೊಟ್ಟಿದೆ ಎಂದು ಹೇಳಿದ್ದಾರೆ. ಆ್ಯಂಕರ್ ಅನುಶ್ರೀ ಯಾವ ಊರಿಗೆ ಹೋದರೂ, ಯಾವ ಸ್ಟೇಜಿಗೆ ಹೋದರೂ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡರೂ ಅದೊಂದೇ ಪ್ರಶ್ನೆ ಎದುರಾಗುತ್ತಿತ್ತು. ಅನುಶ್ರೀ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಆಗಿದ್ದಂಗೆ ಕೇಳಿಬರುತ್ತಿತ್ತು. ಈ ಪ್ರಶ್ನೆಗೆ ಉತ್ತರ ಈಗ ಕೊಟ್ಟಿದ್ದಾರೆ. ಅನುಶ್ರೀ ಕನ್ನಡ ಕಿರುತೆರೆಯ ಚಿರಪರಿಚಿತ ಹೆಸರು. ಅನುಶ್ರೀ ಗೊತ್ತಿರದಂಥ TV ವೀಕ್ಷಕರೇ ಇಲ್ಲ. ಅವರ ಪ್ರೀತಿಗೆ, ಅವರ ನಟನೆಗೆ, ಅವರ ಪ್ರೀತಿಗೆ ಅಭಿಮಾನಿಗಳು ಸೋಲಿದವರೇ ಇಲ್ಲ. ಅನುಶ್ರೀ ಓದವಲ್ಲಿ ಬಂದಲ್ಲಿ ಒಂದೇ ಪ್ರಶ್ನೆ ಎದುರುತ್ತಿತ್ತು. ಅನುಶ್ರೀ ಮದುವೆ ಯಾವಾಗ ಎಂಬ ಪ್ರಶ್ನೆಗೆ ಈಗ ಉತ್ತರ ಕೊಟ್ಟಿದ್ದಾರೆ.
ರೋಷನ್ ಅವರು ಮಾತನಾಡಿ, ನಾನು ಚೆನ್ನಾಗಿ ಅಡುಗೆ ಮಾಡುತ್ತೇನೆ, ಅನುಶ್ರೀ ಚೆನ್ನಾಗಿ ತಿಂತಾಳೆ ಎಂದು ತಮಾಷೆ ಮಾಡಿದ್ದಾರೆ. ಸ್ಟಾರ್ ನಿರೂಪಕಿ ಅನುಶ್ರೀ ಬಹುಕಾಲದ ಗೆಳೆಯರೊಂದಿಗೆ ಜೀವನ ಕಾಲಿಟ್ಟಿದ್ದಾರೆ. ಮದುವೆ ಬೆನ್ನಲ್ಲೇ ಜೋಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜೋಡಿಗಳು ಈ ವೇಳೆ ಇಬ್ಬರು ಮುಕ್ತವಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಇದೇ ವೇಳೆ ಮಾತನಾಡಿದ ರೋಷನ್, 5 ವರ್ಷದಿಂದ ನನಗೆ ಪರಿಚಯ ಅನುಶ್ರೀ. ಕಳೆದ 3 ವರ್ಷಗಳಿಂದ ನನಗೆ ತುಂಬ ಕ್ಲೋಸ್ ಆಗಿದ್ದಾಳೆ. ಅವಳು ತುಂಬ ಸಿಂಪಲ್ ಗರ್ಲ್. ಅವಳು ನನಗೆ ಯಾವತ್ತೂ ಸೆಲೆಬ್ರಿಟಿ ಅನಿಸಲಿಲ್ಲ. ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಅವಳು ಚೆನ್ನಾಗಿ ತಿಂತಾಳೆ, ಅವಳು ಇಷ್ಟಪಡುತ್ತಾಳೆ ಎಂದು ತಮಾಷೆ ಮಾಡಿದ್ದಾರೆ. ಅದಕ್ಕೆ ಅನುಶ್ರೀ ಜೋರಾಗಿ ನಕ್ಕಿದ್ದಾರೆ. ಇನ್ನು ಅನುಶ್ರೀ ಮತ್ತೆ ಮಾತನಾಡಿ, ಮದುವೆ ಬಹಳ ಸುಂದರವಾಗಿ ನಡೆದಿದೆ, ಬಹಳ ಕಡಿಮೆ ಜನರ ಜೊತೆ ಆಗಬೇಕಿತ್ತು ಎಂದು ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ನಿರೂಪಕಿ ಅನುಶ್ರೀ ಅಭಿಮಾನಕ್ಕೆ ಫ್ಯಾನ್ಸ್ ಭಾವುಕರಾಗಿದ್ದಾರೆ. ಅದ್ದೂರಿ ಮದುವೆ ಮಂಟಪದಲ್ಲಿ ಅಪ್ಪು ಫೋಟೋ ಇಟ್ಟು ಎಲ್ಲರೂ ಭಾವುಕರಾಗಿದ್ದಾರೆ. ಅನುಶ್ರೀ ಹಾಗೂ ರೋಷನ್ ವಿವಾಹವಾಗುತ್ತಿರುವ ಮಂಟಪದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಇರಿಸಿದಾಗ ಅಭಿಮಾನಿಗಳು ತುಂಬ ಭಾವುಕರಾಗಿದ್ದಾರೆ. ನಟ ಶರಣ್ ಸೇರಿದಂತೆ ಸಾಕಷ್ಟು ಸ್ಟಾರ್ ಸೆಲೆಬ್ರಿಟಿಗಳು ಬಂದು ನವಜೋಡಿಗೆ ಹಾರೈಸಿದ್ದಾರೆ. ಪುನೀತ್ ಫೋಟೋ ಅವರನ್ನು ನೋಡಿ ತುಂಬ ಎಲ್ಲರೂ ಭಾವುಕರಾಗಿದ್ದಾರೆ. ನಮಸ್ಕಾರ.